ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 6 ತಿಂಗಳು ಬಾಕಿ. ಚುನಾವಣೆ ಸಿದ್ಧತೆಯಲ್ಲಿ ತೊಡಗಿಕೊಂಡಿರುವ ರಾಷ್ಟ್ರೀಯ ಪಕ್ಷಗಳು ಹೊಂದಾಣಿಕೆ ರಾಜಕಾರಣದಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೊಂದಾಣಿಕೆ ರಾಜಕಾರಣ. ಗಣೇಶೋತ್ಸವ ಆಚರಣೆಯಲ್ಲಿ ಸಾವರ್ಕರ್ ಫೋಟೋ ಅಳವಡಿಕೆಗೆ ಅನುಮತಿ ಅವಶ್ಯವಿಲ್ಲ. ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಹೇಳಿಕೆ. ಗಣೇಶ ಮಂಡಳಗಳಿಗೆ ಸಾವರ್ಕರ್ ಭಾವಚಿತ್ರ ಬ್ಯಾನರ್ ಹಂಚಿದ ಶಾಸಕ ಬೆನ್ಕೆ. ಸಾವರ್ಕರ್ ಭಾವಚಿತ್ರ ಹಾಗೂ ಗಣೇಶನಿಗೆ ಪೂಜೆ ಸಲ್ಲಿಸಿದ ಶಾಸಕ. ಗಣೇಶೋತ್ಸವ ಆಚರಣೆ ವೇಳೆ ಸಾವರ್ಕರ್ ಭಾವಚಿತ್ರ ಅಳವಡಿಕೆಗೆ ಯಾವುದೇ ಅನುಮತಿ ಅವಶ್ಯವಿಲ್ಲ ಎಂದು ಶಾಸಕ ಅನಿಲ್ ಬೆನ್ಕೆ ಹೇಳಿದ್ದಾರೆ. ಬೆಳಗಾವಿ ನಗರದ ಉತ್ತರ ಮತಕ್ಷೇತ್ರದಲ್ಲಿ ಗಣೇಶೋತ್ಸವ ಆಚರಿಸುತ್ತಿರುವ ಗಣೇಶ ಮಂಡಳಗಳಿಗೆ ಉತ್ತರ ಮತಕ್ಷೇತ್ರದ ಶಾಸಕರಾದ ಅನಿಲ್ ಬೆನ್ಕೆ ಸಾವರ್ಕರ್ ಭಾವಚಿತ್ರ ಬ್ಯಾನರ್ ಮೊದಲಾದವುಗಳನ್ನು ಹಂಚಿ ಅದ್ದೂರಿಯಿಂದ ಗಣೇಶೋತ್ಸವ ಆಚರಣೆ ಮಾಡುವಂತೆ ತಿಳಿಸಿದರು. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಅನಿಲ್ ಬೆನ್ಕೆ ಉತ್ತರ ಮತಕ್ಷೇತ್ರದಲ್ಲಿ ಗಣೇಶನನ್ನ ಕೂಡಿಸುವ ಸಾರ್ವಜನಿಕ ಗಣೇಶೋತ್ಸವ ಮಂಡಳಗಳಿಗೆ ಭೇಟಿ ನೀಡಿ ಕ್ರಾಂತಿವೀರ ಸಾವರ್ಕರ್ ಭಾವಚಿತ್ರ ಹಾಗೂ ಬ್ಯಾನರ್ಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಶಾಸಕ ಅನಿಲ್ ಬೆನ್ಕೆ ಚವಾಟ್ಗಲ್ಲಿಯಲ್ಲಿರುವ ನಾನಾ ಪಾಟೀಲ್ ಚೌಕದಲ್ಲಿರುವ ಗಣೇಶ ಮಂಡಳಕ್ಕೆ ಸಾವರ್ಕರ್ ಹಾಗೂ ತಿಲಕರ ಭಾವಚಿತ್ರ ಹಾಗೂ ಬ್ಯಾನರ್ಗಳನ್ನು ಹಸ್ತಾಂತರಿಸಿದರು. ಈ ವೇಳೆ ಗಜಾನನ ಹಾಗೂ ಸಾವರ್ಕರ್ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಅನಿಲ್ ಬೆನ್ಕೆ, ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಸಾರ್ವಜನಿಕ ಉತ್ಸವ ಮಂಡಳಗಳಿಗೆ ಭೇಟಿ ನೀಡಿ ಸಾವರ್ಕರ್ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಪ್ರಾರಂಭ ಮಾಡಿ ತಿಲಕರ ಭಾವಚಿತ್ರಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಸಾವರ್ಕರ್ ಭಾವಚಿತ್ರವನ್ನು ಹೊಂದಿರುವ ಸುಮಾರು 10,000 ಟಿ ಶರ್ಟ್ಗಳನ್ನು ಹಂಚುತ್ತಿದ್ದೇವೆ. ದೇಶದಲ್ಲಿ ಮುಂಬೈ ನಂತರ ಬೆಳಗಾವಿಯಲ್ಲಿ ಗಣೇಶೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ದಕ್ಷಿಣ ಭಾರತದಲ್ಲಿ ಬೆಳಗಾವಿ ಶಹರದಲ್ಲಿ ಮೊದಲ ಬಾರಿಗೆ ಅದ್ದೂರಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಗುತ್ತಿದೆ. ಈಗಾಗಲೇ ಬೆಳಗಾವಿ ಗಣೇಶೋತ್ಸವಕ್ಕೆ 126 ವರ್ಷಗಳಾಗಿವೆ. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಗಣೇಶೋತ್ಸವ ಮಾಡುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ. 200 ಸಾವರ್ಕರ್ ಫೋಟೋ ಹಾಗೂ 10,000 ಟಿ ಶರ್ಟ್ ಹಾಗೂ ಬ್ಯಾನರ್ಗಳನ್ನು ನೀಡಲಾಗುತ್ತಿದೆ ಎಂದರು. ಇದೇ ವೇಳೆ ಭಾವಚಿತ್ರ ಅಳವಡಿಕೆಗೆ ಅನುಮತಿ ಕಡ್ಡಾಯ ಎಂಬ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಎಲ್ಲದಕ್ಕೂ ಅನುಮತಿ ತೆಗೆದುಕೊಳ್ಳಬೇಕೆಂದರೆ ಹಬ್ಬ ಮಾಡಲು ಆಗುವುದಿಲ್ಲ. ಕೆಲವು ಸಮಯ ಅನುಮತಿಯ ಅವಶ್ಯಕತೆ ಇರೋದಿಲ್ಲ. ಬೇರೆಯವರಿಗೆ ಯಾಕೆ ಇವರ ಕಾಯ್ದೆಗಳನ್ನು ಹಾಕೋದಿಲ್ಲ, ನಮಗಷ್ಟೇ ಯಾಕೆ ಕಾಯ್ದೆಗಳನ್ನು ಹಾಕುತ್ತಾರೆ? ಎಲ್ಲದಕ್ಕೂ ಅನುಮತಿ ತೆಗೆದುಕೊಳ್ಳಬೇಕೆಂದರೆ ಹಬ್ಬಗಳನ್ನು ಯಾಕೆ ಮಾಡಬೇಕೆಂದು ಪ್ರಶ್ನೆ ಮಾಡಿದರು. ನಮಗೆ ಯಾವುದೇ ಅನುಮತಿಯ ಅವಶ್ಯಕತೆ ಇಲ್ಲ. ನಾವು ಹಚ್ಚುವರು ಎಂದರೆ ಹಚ್ಚುವರೆ. ಅದಕ್ಕೆ ಯಾರು ಅಡೆತಡೆ ಮಾಡುವ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲ ಗಣೇಶ ಮಂಡಳಗಳು ನಿರ್ಧಾರವನ್ನ ಮಾಡಿದ್ದು ಅದ್ದೂರಿ ಗಣೇಶೋತ್ಸವ ಆಚರಣೆ ಮಾಡುತ್ತೇವೆ ಎಂದರು. ಬೆಳಗಾವಿಯ ಉತ್ತರ ಕ್ಷೇತ್ರದಲ್ಲಿ ನಾ ಹೇಳಿದ ಪ್ರಕಾರ ಇವತ್ತು ನಿನ್ನೆನೆ ಬಹಳಷ್ಟು ಸಾರ್ವಜನಿಕ ಉತ್ಸವ ಮಂಡಳಿನಲ್ಲಿ ಭೇಟಿಯಾಗಿ ಕ್ರಾಂತಿವೀರ್ ಸಾವರ್ಕರ್ ಅವ್ರದ್ದು ಭಾವಚಿತ್ರವನ್ನು ಕೊಡುವುದು ಜೊತೆ ಬಾಲ್ ಗಂಗಾಧರ್ ತಿಲಕ್ ಯಾರು ನಮ್ಮ ಗಣಪತಿ ಉತ್ಸವ ಶುರು ಮಾಡಿ ಅವ್ರದ್ದು ಭಾವಚಿತ್ರವನ್ನು ಕೊಡುವುದನ್ನು ನಿನ್ನೆ ಪ್ರಾರಂಭ ಮಾಡಿದ್ವಿ. ಆದರೆ ಇವತ್ತು ಸಂಕೇತವಾಗಿ ನಮ್ಮ ಚವಾಟಗಲ್ಲಿನಲ್ಲಿ ಇವತ್ತು ಶುರು ಮಾಡಿದ್ದೀವಿ. ಜೊತೆ ಸಾವರ್ಕರ್ ಅವ್ರ ಪ್ರಿಂಟ್ ಇದೆ ಟಿ ಶರ್ಟನ್ನು 10,000 ಟಿ ಶರ್ಟ್ವನ್ನು ಹಂಚ್ತೀವಿ. 10,000 ಟಿ ಶರ್ಟ್ ಹಂಚ್ತೀವಿ. ಹೀಗಾಗಿ ಒಟ್ಟಾರಾಗಿ ಇಡೀ ದೇಶದಲ್ಲಿ ಮುಂಬೈ ನಂತರ ಬೆಳಗಾವಿನಲ್ಲಿ ಅತಿ ಉತ್ಸಾಹದಿಂದ ಅತಿ ದೊಡ್ಡ ಪ್ರಮಾಣ ಗಣಪತಿ ಉತ್ಸವನ ಮಾಡುವುದು ತಮ್ಮೆಲ್ಲರಿಗೂ ಗೊತ್ತಿರೋ ಸಂಗತಿ. ದಕ್ಷಿಣ ಭಾರತದಲ್ಲಿ ಬೆಳಗಾವಿ ಪ್ರಥಮ ಶಹರ ಎಲ್ಲೇ ಗಣಪತಿ ಉತ್ಸವ ಶುರುವಾದ. ಹೀಗಾಗಿ ಈಗಾಗಲೇ 120 ವರ್ಷ ಆಗಿ ಹೋಗಿದಾವೆ ಬೆಳಗಾವಿನಲ್ಲಿ ಗಣೇಶೋತ್ಸವ ಶುರು ಮಾಡಿ. ಒಟ್ಟಾರಾಗಿ ಬೆಳಗಾವಿ ಬಗ್ಗೆ ಹೇಳಬೇಕಂದ್ಮೇಲೆ ಇಡೀ ದೇಶದ ಮುಂಬೈ ನಂತರ ಬೆಳಗಾವಿ ಕಡೆ ಭಾಳಷ್ಟು ಲಕ್ಷ್ಯ ಇರ್ತದೆ. ಅತಿ ದೊಡ್ಡ ಪ್ರಮಾಣ ಗಣೇಶೋತ್ಸವ ಮಾಡೋದು ಒಂದು ಹೆಮ್ಮೆಯಾದ ಸಂಗತಿ. ಟೋಟಲ್ 200 ಫೋಟೋಸ್ 10,000 ಇದೆ ಏನು ಟಿ ಶರ್ಟ್ಸ್ಗಳು ನಾವು ಈಗಾಗಲೇ ಪ್ರಿಂಟ್ ಮಾಡ್ಕೊಂಡು ಬಂದೀವಿ. ಅದು ಇವತ್ತಿಂದ ಹಂಚ್ತೀವಿ. ಅದ್ರ ಜೊತೆ ಬ್ಯಾನರ್ ಕೊಡ್ತೀವಿ. ಈಗಾಗಲೇ ನೀವು ಇಲ್ಲಿ ಚವಾಡಲ್ಲಿ ನೋಡಿ, ನೀವು ದೊಡ್ಡ ಪ್ರಮಾಣದಾಗ ಸಾವರ್ಕರ್ ಅವ್ರದ್ದು ಫೋಟೋ ಪ್ಲಸ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಫೋಟೋ ಪ್ಲಸ್ ಗಣಪತಿ ಅವರು ಎಲ್ಲ ದೊಡ್ಡ ಪ್ರಮಾಣದಾಗ ಹಚ್ಚೀವಿ. ಹಿಂಗೆ ಬೇರೆ ಬೇರೆ ಮಂಡಳಗಳು ಅವರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಮಂಡಳಗಳಲ್ಲಿ ಇಂಥ ಒಂದು ಭಾವಚಿತ್ರ ಹಾಕೋದು ಒಂದು ಎಲ್ಲ ಕಡೆ ಕೆಲಸ ಮಾಡತ್ತ. ಭಾವಚಿತ್ರ ಹಂಚಿದ್ದೀರಿ, ಆದರೆ ಎಡಿಜಿಪಿ ಅವರು ಹೇಳ್ತಾರೆ ಭಾವಚಿತ್ರ ಹಾಕ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಅಂತ ಹೇಳಿ. ನೋಡ್ರಿ, ಎಲ್ಲಕ್ಕ ಪರ್ಮಿಷನ್ ತಗೋಬೇಕಂದ್ರೆ ಮತ್ತು ಗಣಪತಿ ಉತ್ಸವ ಆಗೋದಿಲ್ಲ. ನಾವು ಎಡಿಜಿಪಿ ಇರಲಿ ಬೇಕಾದವ್ರು ಇರಲಿ,
ಇಂಥ ಕೆಲಸಕ್ಕೆ ಎಲ್ಲೇ ಪರ್ಮಿಷನ್ ಹತ್ತುದಿಲ್ಲ. ಮತ್ತು ಬೇರೆ ಬೇರೆ ಇದ್ರೊಳಗೆ ಯಾಕೆ ಪರ್ಮಿಷನ್ ಕೇಳೋದಿಲ್ಲ, ನಮ್ಗೆ ಅಷ್ಟೇ ಯಾಕೆ ಹೇಳ್ತಾರು? ಮತ್ತು ಪೋಸ್ಟರ್ ಅಥವಾ ಒಂದು ಭಾವಚಿತ್ರ ಹಚ್ಚಾಗ ಪರ್ಮಿಷನ್ ತೊಗೋಬೇಕಂದ್ರೆ ಮತ್ತು ಉತ್ಸವ ಇದಕ್ಕೆ ಮಾಡಬೇಕು. ಮತ್ತು ನಮ್ಗೆ ಅಷ್ಟೇ ಯಾಕೆ ಹಚ್ತಾರೆ ಇವರೆಲ್ಲ ಕಾಯ್ದೆಗಳು? ನಮಗೆ ಅಷ್ಟೇ ಯಾಕು? ನಿಮ್ಮದೇ ಸರ್ಕಾರ, ನಿಮ್ಮದೇ ಅಧಿಕಾರಿಗಳು ಏನೇನು ಗರಜಿಲ್ಲ. ನಾವು ಹೇಳೋದ್ರ ಪ್ರಕಾರ ಯಾವುದೂ ಪರ್ಮಿಷನ್ದ ಗರಜಿಲ್ಲ. ಮತ್ತು ಪರ್ಮಿಷನ್ ಬೇಕಂದ್ರೆ ನಾವು ಇಲ್ಲೇ ಪರ್ಮಿಷನ್ ತೊಗೊಳಕ್ಕೆ ಹೋಗೋದಿಲ್ಲ. ನಾವು 10,000 ಅಂದ್ರೆ 10,000 ಈಗ ಹಚ್ತೀವಿ. ಪರ್ಮಿಷನ್ ಗರಜಿಲ್ಲ, ಮತ್ತು ಇಲ್ಲಿ ಹಚ್ಚೋದು ಪರ್ಮಿಷನ್ ತೊಗೊಳೋದು ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ಇದಕ್ಕೇನು ಅಡ್ಡದಿಡ್ಡು ಯಾರು ಬರೋದು ಗರಜ ಇಲ್ಲ. ನೇರವಾಗಿ ಎಲ್ಲ ಮಂಡಳಗಳು ತಯಾರಾಗಿದ್ದಾರೆ. ತಾನಾಗಿ ಪ್ರಿಂಟ್, ಈಗ ನೋಡ್ರಿ ಚವಾಳಿಲಿ ಅವರು ಸ್ವತಃ ಪ್ರಿಂಟ್ ಮಾಡಿ ಹಚ್ಚಾರ. ಹೀಗಾಗಿ ಇದಕ್ಕೇನು ಬಂಧನ ಇಲ್ಲ, ಯಾರು ಬಂಧನ ಮಾಡಕ್ಕೆ ಹೋಗಬಾರ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಗಣೇಶ ಮಂಡಳಗಳಿಗೆ ಸಾವರ್ಕರ್ ಭಾವಚಿತ್ರ ಬ್ಯಾನರ್ ಹಂಚುವ ಕಾರ್ಯ ಭರದಿಂದ ಸಾಗಿದೆ. ಇನ್ನೂ ಅನುಮತಿ ಪಡೆಯಬೇಕು ಎನ್ನುವ ಪೊಲೀಸ್ ಇಲಾಖೆಯ ಹೇಳಿಕೆಗಿಂತ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಟ್ಟಾರೆ ಶಾಂತಿಯುತವಾಗಿ ಗಣೇಶೋತ್ಸವ ಆಚರಣೆ ನಡೆಯಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಮಹದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯಲ್ಲಿ ಒಳ ಒಪ್ಪಂದಗಳಿಂದ ನಡೆಯುತ್ತಿರುವ ಹೊಂದಾಣಿಕೆ ರಾಜಕಾರಣದಿಂದಾಗಿ ಕಾರ್ಯಕರ್ತರಲ್ಲಿ ಗೊಂದಲ ನಿರ್ಮಾಣವಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನು 6 ತಿಂಗಳು ಬಾಕಿ ಉಳಿದಿದ್ದು, ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಸಿದ್ಧತೆಯಲ್ಲಿ ತೊಡಗಿಕೊಂಡು ತಮ್ಮ ಅಭ್ಯರ್ಥಿ ಗೆಲುವಿಗೆ ರಣತಂತ್ರ ರೂಪಿಸುತ್ತಿವೆ. ಇತ್ತ ಬೆಳಗಾವಿ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಹೊಂದಾಣಿಕೆಯಿಂದ ಕಾರ್ಯಕರ್ತರು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ಪಕ್ಷಗಳ ಹಿತ ಕಾಯಬೇಕಿದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಹೊಂದಾಣಿಕೆ ಕಾರ್ಯಕರ್ತರ ಮೇಲೆ ಪ್ರಭಾವ ಬೀರುತ್ತಿದೆ. ಹುಕ್ಕೇರಿಯ ಪಾಳೆಗಾರರು ಎಂದುಕೊಂಡವರು ಹೊಂದಾಣಿಕೆ ರಾಜಕಾರಣ ಮಾಡುತ್ತಿರುವುದು ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹುಕ್ಕೇರಿ ಕಾಂಗ್ರೆಸ್ ಪ್ರಭಾವಿ ರಾಜಕಾರಣಿ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಸ್ಪರ್ಧೆ ನಡೆಸಲು ತಮ್ಮ ರಾಜ್ಯ ನಾಯಕರ ಪ್ರಭಾವ ಬೆಳೆಸುತ್ತಿರುವುದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ನಾಯಕರಿಗೆ ಕಾಂಗ್ರೆಸ್ ಮನೆ ಹಾಕುತ್ತದೆ, ಯಾರನ್ನ ಈ ಬಾರಿ ಚುನಾವಣೆಯಲ್ಲಿ ಬೆಂಬಲಿಸಿ ಹುಕ್ಕೇರಿಯಲ್ಲಿ ಮತ ಕೇಳಬೇಕು ಎನ್ನುವ ಚರ್ಚೆಗಳು ಈ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಪ್ರಶ್ನೆ ಮೂಡಿದೆ. ಇನ್ನು ಬಿಜೆಪಿ ಪ್ರಭಾವಿ ನಾಯಕರು ಯಮಕನಮರಡಿ ಕ್ಷೇತ್ರದ ಹೊಂದಾಣಿಕೆಯಿಂದ ಪ್ರತಿ ಚುನಾವಣೆ ಗೆಲುವು ಸಾಧಿಸಿಕೊಂಡು ಬರುತ್ತಿದ್ದಾರೆ. ಈ ಬಾರಿ ಹುಕ್ಕೇರಿಯಲ್ಲಿ ಸೋತರೂ ಯಮಕನಮರಡಿಯಲ್ಲಿ ಬಿಜೆಪಿ ಗೆಲ್ಲುತ್ತೇವೆ ಎಂದು ಹೇಳಿಕೆ ನೀಡಿದ್ದು, ಹುಕ್ಕೇರಿ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ನಿರ್ಮಾಣವಾಗಿದೆ. ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೊಂದಾಣಿಕೆ ರಾಜಕಾರಣದಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಅಭಿವೃದ್ಧಿ ಆಗದ ವಿಚಾರದಲ್ಲಿ ಧ್ವನಿ ಎತ್ತಬೇಕಿದ್ದ ಕಾಂಗ್ರೆಸ್ ಸುಮ್ಮನೆ ಇದ್ದದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬಿಜೆಪಿಯ ಸಚಿವರ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿಯಾಗಬೇಕಿತ್ತೋ ಅಷ್ಟು ಅಭಿವೃದ್ಧಿಯಾಗಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಯಾವ ಆಧಾರದ ಮೇಲೆ ಚುನಾವಣೆ ಎದುರಿಸಲು ಮತದಾರರ ಮನೆಗೆ ಮತ ಕೇಳಲು ಹೋಗಬೇಕು ಎನ್ನುವ ಯಕ್ಷ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರಲ್ಲಿ ಮೂಡಿದೆ. ಒಟ್ಟಾರೆ ಅಭಿವೃದ್ಧಿ ವಿಚಾರದಲ್ಲಿ ಹಿಂದುಳಿದಿರುವ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಹೊಂದಾಣಿಕೆಯಿಂದ ಕಾರ್ಯಕರ್ತರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ. ಇನ್ನು 2 ಪಕ್ಷದವರು ಈ ಕ್ಷೇತ್ರದ ಕಾರ್ಯಕರ್ತರ ಗೊಂದಲ ಯಾವ ರೀತಿ ಬಗೆಹರಿಸುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಸಮಾಜ ಸೇವಕಿ ವಿಜಯಲಕ್ಷ್ಮಿ ಗಣೇಶ್ ನಾಯಕ್ ಅವರಿಗೆ ಸಾಮಾಜಿಕ ಕಾರ್ಯಕ್ಕಾಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆಗಸ್ಟ್ 28ರ ಭಾನುವಾರದಂದು ಡಾಕ್ಟರ್ ವಿ.ಬಿ. ಹಿರೇಮಠ್ ಮೆಮೋರಿಯಲ್ ಪ್ರತಿಷ್ಠಾನ ಗದಗ ಇವರ ಅಡಿಯಲ್ಲಿ ಅಶ್ವಿನಿ ಪ್ರಕಾಶನದ 35ನೇ ವರ್ಷದ ಅಂಗವಾಗಿ 100 ಕೃತಿಗಳ ಸಂಭ್ರಮ ಸಾಹಿತ್ಯ ಸಮ್ಮೇಳನ ಮತ್ತು ಶ್ರೀ ಹಣಗಲ್ ಗುರುಕುಮಾರೇಶ ಹಾಗೂ ಪಂಡಿತ್ ಪಂಚಾಕ್ಷರಿ ಗವಾಯಿಯವರ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ಈ ವೇಳೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಾಧನೆ ಮಾಡಿರುವ ಬೆಳಗಾವಿ ಕ್ಷೇತ್ರದ ವಿಜಯಲಕ್ಷ್ಮಿ ಗಣೇಶ್ ನಾಯಕ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಾಮಾಜಿಕ ಕ್ಷೇತ್ರದಲ್ಲಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಶ್ರೀಮತಿ ವಿಜಯಲಕ್ಷ್ಮಿ ಗಣೇಶ್ ನಾಯಕ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮಸ್ಕಾರ. ನಾನು 20 ವರ್ಷಗಳಿಂದ ಸಮಾಜ ಸೇವೆ ಸಲ್ಲಿಸುತ್ತಿದ್ದೆ. ಇದನ್ನು ಗುರುತಿಸಿ ಬಿ.ವಿ. ಹಿರೇಮಠ ಮೆಮೋರಿಯಲ್ ಅವರು ಪಂಡಿತ್ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಯವರ ರಾಷ್ಟ್ರ ಪ್ರಶಸ್ತಿಯನ್ನು ಗದಗಿನ ಮಠದಲ್ಲಿ 28/8/2022ರಲ್ಲಿ ನೀಡಿ ಗೌರವಿಸಿದರು. ಈ ಪ್ರಶಸ್ತಿಯು ನನಗೆ ದೊರಕಿದ್ದು ಸಮಾಜದ ನನ್ನ ಎಲ್ಲ ಜನಗಳಿಂದ. ಈ ಪ್ರಶಸ್ತಿಯು ಅವರಿಗೆ ಸಲ್ಲಬೇಕಾದದ್ದು ಅಷ್ಟೇ ಅಲ್ಲ, ನನ್ನ ಒಂದು ಕುಟುಂಬದವರು ಕೂಡ ಇದಕ್ಕೆ ಕಾರಣರಾಗಿರುತ್ತಾರೆ. ನಾನು ಮುಂದೆ ಇದೇ ರೀತಿಯಾಗಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ನನಗೆ ಸಮಾಜದ ಜನಗಳು ಪ್ರೀತಿ ತುಂಬಿ ಗೌರವಿಸಬೇಕೆಂದು ಅವರಲ್ಲಿ ಇನ್ನೂ ಹೃದಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅವರು ನನಗೆ ಪ್ರೀತಿ ತೋರಿಸ್ತಾರೆ ಅನ್ನುವಂಥ ಭರವಸೆ ಕೂಡ ನನಗಿದೆ. ಮತ್ತು ಇದಕ್ಕೂ ಹೆಚ್ಚಿನ ಸೇವೆಯನ್ನು ನಾನು ಸಮಾಜಕ್ಕೆ ನೀಡಬೇಕೆಂದು ನನ್ನ ಮನಸ್ಸು ಇನ್ನೂ ಉತ್ಸಾಹದಿಂದ ಓಡಾಡುತ್ತಿದೆ. ಇಷ್ಟು ನನ್ನ ಒಂದು ವಿನಂತಿ. ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಅನೇಕ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು, ಗಣ್ಯರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ.
Basappa and Sons, The Textile Mall. Grand opening on 26th June at Tilakwadi, Belagavi. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ಬಳಿಕ ಸ್ವಾಗತ. ಆಪರೇಷನ್ ಮದತ್ ಜಾರಿಗೊಳಿಸಿದ ಗ್ರಾಮೀಣ ಶಿಕ್ಷಣ ಅಭಿಯಾನ ಮೂಲಕ ಸಾವಯವ ಕೃಷಿ ಪ್ರಯೋಗ ಅಡಿಯಲ್ಲಿ ಖಾನಾಪುರ ತಾಲೂಕಿನ ಗೊಲ್ಯಾಳಿ ಗ್ರಾಮದಲ್ಲಿ ಅರಣ್ಯೀಕರಣ ಪ್ರಯೋಗ ಪ್ರಾರಂಭಿಸಲಾಯಿತು. ಖಾನಾಪುರ ತಾಲೂಕಿನ ದೂರದ ಪ್ರದೇಶದಲ್ಲಿರುವ ಗೋಲ್ಯಾಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗುವ ಬಾಲಕ ಬಾಲಕಿಯರ ಜೊತೆ ಆಪರೇಷನ್ ಮದತ್ ಗ್ರೂಪ್ ಮೂಲಕ ಅರಣ್ಯ ಪ್ರಯೋಗ ಮಾಡಲಾಗುವುದು. ಗ್ರಾಮೀಣ ಶಿಕ್ಷಣ ಅಭಿಯಾನದ ಮೂಲಕ ಈ ಪ್ರಯೋಗ ಜಾರಿಯಾಗುತ್ತಿದ್ದು, ಈ ಮೂಲಕ ಪರಿಸರ ಸಮತೋಲನ ಕಾಪಾಡಿ ಹಂತ ಹಂತವಾಗಿ ಸಾವಯವ ಕೃಷಿ ಅಭಿವೃದ್ಧಿ ಮಾಡಲಾಗುವುದು ಎಂದು ರಾಹುಲ್ ಪಾಟೀಲ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಹೇಳಿದರು. ಈ ಪುಟ್ಟ ಶಾಲಾ ಮಕ್ಕಳು ಕೃಷಿಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಹಾಗೂ ಪರಿಸರದ ಬದಲಾವಣೆ ಅರಿಯಬೇಕು ಎಂದು ಪರ್ಯಾಯವಾಗಿ ಶಿಕ್ಷಕಿಯರಾದ ಆರತಿ ಚೌಗುಲೆ, ಗುಂಡು ಚೌಗುಲೆ ಮೂಲಕ ಮಾಹಿತಿ ನೀಡಲಾಗುತ್ತಿದೆ. ಗೋಲ್ಯಾಳಿ ಗ್ರಾಮದ ಬಾಲಕ ಬಾಲಕಿಯರು ಇದುವರೆಗೆ ಹಿತ್ತಲಲ್ಲಿ ತರಕಾರಿ ನಾಟಿ, ಶಾಲಾ ಆವರಣದಲ್ಲಿ ತರಕಾರಿ ಬೆಳೆದು ಮಧ್ಯಾಹ್ನದ ಊಟಕ್ಕೆ ಉಪಯೋಗಿಸುವುದು, ತೋಟ ಮತ್ತು ಹಿತ್ತಲಿನಲ್ಲಿ ಹಣ್ಣಿನ ಸಸಿ, ಹೂವಿನ ಸಸಿಗಳನ್ನು ನೆಡುವುದು ಮುಂತಾದ ಸಣ್ಣ ಪುಟ್ಟ ಪ್ರಯೋಗಗಳನ್ನು ಗ್ರಾಮದ ಗ್ರಾಮಸ್ಥರ ನೆರವಿನಿಂದ ನಡೆಸಿಕೊಂಡು ಬಂದಿದ್ದಾರೆ. ಶಿಕ್ಷಣ ಅಭಿಯಾನ ಅದಕ್ಕಾಗಿ ಅವರನ್ನ ಹೊಗಳಿದ್ದು, ಕಾಲಕಾಲಕ್ಕೆ ಎಲ್ಲರಿಗೂ ಆಪರೇಷನ್ ಮದತ್ ಕಾರ್ಯಕರ್ತರು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಖಾನಾಪುರ ಮತ್ತು ಚಂದಗಢ ಭಾಗದ ಚಿಗುಳೆ, ಅಮಟೆ, ಕನಕುಂಬಿ, ತಳವಡೆ, ದಂಗರ್ವಾಡಗಳಲ್ಲಿ ಇದೇ ರೀತಿಯ ಸಾವಯವ ಕೃಷಿ ಪ್ರಯೋಗಗಳು ನಡೆಯುತ್ತಿವೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಗಡಿ ವಿವಾದದ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಚರ್ಚಿಸಲು ಕನ್ನಡ ಸಂಘಟನೆಗಳ ಸಭೆ ಕರೆಯುವಂತೆ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಗಡಿ ವಿವಾದದ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚಿಸಲು ಕೂಡಲೇ ಕನ್ನಡ ಸಂಘಟನೆಗಳ ಸಭೆ ಕರೆಯಬೇಕೆಂದು ಆಗ್ರಹಿಸಿ ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಶನಿವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬೆಳಗಾವಿ ಗಡಿ ವಿವಾದದ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಮುಂಬರುವ ನವೆಂಬರ್ 23ರಂದು ಅಂತಿಮ ವಿಚಾರಣೆ ನಡೆಯಲಿದೆ. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಗಡಿ ಸಂರಕ್ಷಣಾ ಆಯೋಗವು ನಿಷ್ಕ್ರಿಯವಾಗಿದೆ. ಗಡಿ ವಿವಾದದ ಕುರಿತು ಅಂತಿಮ ಹಂತದ ವಿಚಾರಣೆ ನಡೆಯುತ್ತಿರುವ ಸಮಯದಲ್ಲಿ ಕಾನೂನಾತ್ಮಕ ಹೋರಾಟದ ಮೇಲೆ ನಿಗಾ ಇಡಲು ಸರ್ಕಾರ ವಿಶೇಷ ಆಸಕ್ತಿ ವಹಿಸಬೇಕು. ಗಡಿ ಸಂರಕ್ಷಣಾ ಆಯೋಗಕ್ಕೆ ಕ್ರಿಯಾಶೀಲ ಅಧ್ಯಕ್ಷರನ್ನ ನೇಮಿಸಬೇಕು. ಕನ್ನಡ ನೆಲ, ಜಲ, ಭಾಷೆಯ ಸಂರಕ್ಷಣೆಯ ಕುರಿತು ಹಲವಾರು ವಿಚಾರಗಳನ್ನು ಸರ್ಕಾರವು ಕನ್ನಡ ಪರ ಸಂಘಟನೆಗಳ ಗಮನಕ್ಕೆ ತರುವ ಉದ್ದೇಶದಿಂದ ಆದಷ್ಟು ಬೇಗ ಸಭೆ ಕರೆಯಬೇಕು. ಸಭೆಯು ಬೆಂಗಳೂರು ಅಥವಾ ಬೆಳಗಾವಿಯಲ್ಲಿ ಕರೆದು ಕನ್ನಡ ಸಂಘಟನೆಗಳ ಸಮಾಲೋಚನೆ ನಡೆಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕೂಡ ಬೆಳಗಾವಿ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ಹೊಂದಕ್ಕಂಥ ಒಂದು ಭಾವನೆ ನಮ್ಮ ಕನ್ನಡಿಗರಲ್ಲಿ ಕಾಡ್ತಾ ಇದೆ. ಅದಕ್ಕಾಗಿ ಏನು ಮಹಾರಾಷ್ಟ್ರ ಸರ್ಕಾರ ಗಡಿ ಒಂದು ಸಚಿವರನ್ನು ನೇಮಿಸಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸ ಮಾಡ್ತಿದೆ. ಆದರೆ ಕರ್ನಾಟಕ ಸರ್ಕಾರ ಯಾವುದೇ ಆ ರೀತಿ ಚಟುವಟಿಕೆಗಳನ್ನು ಮಾಡದೆ, ಗಡಿ ಸಚಿವರನ್ನು ನೇಮಿಸದೆ, ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡದೆ ಈ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ಅಂತೇಳಿ ಹೇಳ್ಬೋದು. ಯಾಕಂತಂದರೆ ಪದೇ ಪದೇ ಕೇಂದ್ರ ಸರ್ಕಾರದ ಸಚಿವರಾಗಲಿ ಅಥವಾ ಶಾಸಕರುಗಳಾಗಲಿ ಯಾರಾದರೂ ಇಲ್ಲಿ ರಾಜ್ಯಕ್ಕೆ ಬಂದಾಗ ಅಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನು ನೀಡದೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಸರ್ಕಾರವೇ ಇದನ್ನು ಮಾಡ್ತಾ ಇದೆ. ಅದಕ್ಕಾಗಿ
ಏನು VS ಮಳಿಮಠರವರು ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರಾಗಿದ್ದಾಗ ಭೇಟಿ ಕೊಟ್ಟು ಇಲ್ಲಿ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿ ಗಡಿಭಾಗದ ಜನರ ಸಮಸ್ಯೆಗಳನ್ನು ಆಲಿಸಬೇಕಂತೇಳಿ ಹೇಳಿದರು. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಒಂದು ಗಟ್ಟಿತನದ ನಿರ್ಧಾರವನ್ನು ತಗೊಂಡು ಏನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬೆಂಗಳೂರಿನ ವಿಧಾನಸೌಧದಲ್ಲಿ ಸೆಂಟ್ರಲ್ ಹಾಲ್ನಲ್ಲಿ ಒಂದು ಸಭೆಯನ್ನು ಕರೆದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದು ಒಂದು ಆಸಕ್ತಿಯನ್ನು ತೋರಿಸಿದರು. ಆ ನಿಟ್ಟಿನಲ್ಲಿ ಈಗಿನ ಬೊಮ್ಮಾಯಿ ಅವರು ಕೂಡ ನಮ್ಮ ಕನ್ನಡ ಸಂಘಟನೆಗಳ ಎಲ್ಲ ಒಕ್ಕೂಟವನ್ನು ಅಲ್ಲಿ ಸೇರಿಸಿ ಗಡಿ ಬಗ್ಗೆ ಒಂದು ಆಸಕ್ತಿ ವಹಿಸಿ ಕನ್ನಡವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ಮತ್ತು ತತ್ಕ್ಷಣ ಶೀಘ್ರವಾಗಿ ಗಡಿ ಸಂರಕ್ಷಣಾ ಆಯೋಗ ಮತ್ತು ಗಡಿ ಸಚಿವರನ್ನು ನೇಮಕ ಮಾಡಿ ಗಡಿಭಾಗಕ್ಕೆ ಒತ್ತು ಕೊಡಬೇಕಂತೇಳಿ ಮನವಿ ಮಾಡ್ತೀವಿ. ಬೆಳಗಾವಿ ಗಡಿ ವಿಚಾರ ಸಂಬಂಧಪಟ್ಟಂಗ ಏನು ಸುಪ್ರೀಂ ಕೋರ್ಟ್ ಒಳಗ ಇದೇ ನವೆಂಬರ್ 23ನೇ ತಾರೀಕು ಅಂತಿಮ ವಿಚಾರಣೆಯನ್ನು ಏನಿಟ್ಟಿದ್ದಾರೆ. ಹಾಗಾಗಿ ಏನು ಕರ್ನಾಟಕದ ಗಡಿ ಸಂರಕ್ಷಣಾ ಆಯೋಗ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಈ ಸಂಬಂಧಪಟ್ಟಂಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೋತಾ ಇಲ್ಲ. ಅದಕ್ಕೆ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ತಕ್ಷಣವೇ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬೆಳಗಾವಿಯ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಸುವರ್ಣಸೌಧಕ್ಕೆ ಕರಿಬೇಕು. ಅಲ್ಲಿ ಈ ವಿಚಾರವಾಗಿ ಸಂಬಂಧಪಟ್ಟಂಥ ವಿಚಾರಣೆಯಾಗಿ ಆದಷ್ಟು ಬೇಗ ಒಂದು ನಾವು ಭಾಳಷ್ಟು ದಿನದಿಂದನೂ ಹೇಳ್ಕೊತ ಬಂದಿದ್ದೀವಿ, ಗಡಿ ಅಭಿವೃದ್ಧಿ ಸಚಿವರನ್ನೊಬ್ಬರನ್ನ ನೇಮಕ ಮಾಡಿರಿ ಅಂತಂದರೆ ಸರ್ಕಾರ ಇನ್ನು ಮಟ್ಟ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಹಾಗಾಗಿ ಯಾವ್ಯಾವ ತ್ವರಿತವಾಗಿ ಯಾವ್ಯಾವ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಏನು ಸೂಕ್ತ ಕ್ರಮ ತಗೊಳ್ಬೇಕು ಆ ಸೂಕ್ತ ಕ್ರಮ ಸರ್ಕಾರ ತಗೊಳ್ಬೇಕು ಅಂತ ನಾವು ಅದ್ರ ಮೇಲೆ ಒತ್ತಾಯ ಹೇರ್ಲಿಕ್ಕೆ ಬಂದಿದ್ದೀವಿ. ಅದ್ರ ಜೊತೆ ಬೆಳಗಾವಿಯಲ್ಲಿ ಭಾಳಷ್ಟು ಹಿರಿಯ ಕನ್ನಡ ಪರ ಹೋರಾಟಗಾರರಿದ್ದಾರೆ. ಈ ಸರಿ ಅವರಿಗೆ ಬೆಳಗಾವಿ ಇಬ್ಬರನ್ನ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆ ಬರುವಂಥ ಏನು ಒಂದು ರಾಜ್ಯೋತ್ಸವ ವಿಶ್ವದ ವಿಖ್ಯಾತ ಮೈಸೂರು ದಸರಾ ಹೆಂಗಾಗುತ್ತೋ ಹಂಗೆ ಬೆಳಗಾವಿ ರಾಜ್ಯೋತ್ಸವ ನೋಡಲಿಕ್ಕೆ ಸುಮಾರು ಸುತ್ತಮುತ್ತ ಜಿಲ್ಲೆಗಳಿಂದ ಲಕ್ಷಾಂತರ ಜನ ಬರ್ತಾರೆ. ಅದಕ್ಕೆ ಈ ಸರಿ ಅದ್ದೂರಿ ರಾಜ್ಯೋತ್ಸವದ ಮೆರವಣಿಗೆಗೆ ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡಲೇಬೇಕು ಅಂತ ಒತ್ತಾಯದ ಸಲುವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ವಿ. ಈ ಬಾರಿಯ ರಾಜ್ಯೋತ್ಸವ ಸಮಯದಲ್ಲಿ ಬೆಳಗಾವಿ ಗಡಿ ರಕ್ಷಣೆಗಾಗಿ ಹೋರಾಡಿದ ಇಬ್ಬರು ಅಪ್ಪಟ ಕನ್ನಡ ಹೋರಾಟಗಾರರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಬೇಕು. ಈ ಬಾರಿ ಬೆಳಗಾವಿಯಲ್ಲಿ ಈ ಅದ್ದೂರಿ ರಾಜ್ಯೋತ್ಸವ ಆಚರಿಸಲು ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಸಂಚಾಲಕ ಮಹಾದೇವ್ ತಳವಾರ್, ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟಿ, ಉಪಾಧ್ಯಕ್ಷ ಸುರೇಶ್ ಗವನ್ನವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕೇದನೂರು ಗ್ರಾಮದ ಬಾಲಕಿ ಅನುರಾಧ ರಾಜಾಯಿ ಕರ್ನಾಟಕ ರಾಜ್ಯದ 19 ವರ್ಷದೊಳಗಿನ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಬೆಳಗಾವಿ ಹೆಸರನ್ನ ಎತ್ತರಕ್ಕೇರಿಸಿದ್ದಾಳೆ. ಕೇದನೂರು ಗ್ರಾಮದ ಬಾಲಕಿ ಅನುರಾಧ ಲಕ್ಷ್ಮಣ್ ರಾಜಾಯಿ ಕರ್ನಾಟಕ ರಾಜ್ಯ 19 ವರ್ಷದೊಳಗಿನವರ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ಕಾರಣ ಅವರನ್ನ ಗ್ರಾಮದ ಪರವಾಗಿ ಸನ್ಮಾನಿಸಲಾಯಿತು. ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ಅವರನ್ನ ಶಾಸಕ ಸತೀಶ್ ಜಾರಕಿಹೊಳಿ ಪರವಾಗಿ ಕೆಪಿಸಿಸಿ ಸದಸ್ಯ ಮಲಗೌಡ ಪಾಟೀಲ್ ಶಾಲು ಹೊದಿಸಿ ಧನ ಸಹಾಯ ನೀಡಿ ಗೌರವಿಸಿದರು. ಕೇದನೂರು ಗ್ರಾಮದ ಸಂಭಾಜಿ ಗಲ್ಲಿಯಲ್ಲಿನ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಾಯಾಮ ಮಂಡಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ಅವರನ್ನ ಮಹಾಪ್ರಸಾದ ಸ್ಥಳದಲ್ಲಿ ಸನ್ಮಾನಿಸಲಾಯಿತು. ಕೇದನೂರು ಗ್ರಾಮದ ಗಣೇಶೋತ್ಸವ ಮಂಡಳದಲ್ಲಿ ಬಡ ಕುಟುಂಬದ ಬಾಲಕಿ ಬೆಳಗಾವಿ ಹೆಸರನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದಿದ್ದಾಳೆ ಎಂದು ಕೆಪಿಸಿಸಿ सदस्य मलगौडा पाटील श्लाघिसिದರು. गणपतीचा आपण दरवर्षी संभ्रमानं उत्सुकानं ते नियोजन केले. 2 वर्षाच्या कोरोनामध्ये आपल्याला काही करता आलं नाही, त्यामुळे यावर्षी कोरोना आपल्या देशामध्ये व आपल्या भागामध्ये कमी असल्यामुळे गणपतीचा सादर पद्धतीनं सण आपण सगळ्यांनी सादर करीत आहोत. त्याच्यासाठी एवढंच वेळ आता त्या केंदूर गावाला आपण बघतो या कर्नाटक राज्यामध्ये कर्नाटक क्रिकेट असोसिएशन अंडर-19 टीममध्ये सिलेक्शन झालेले आपले अनुराधा राजाई मुलगी या केंदूर गावाचं नाव रोशन केलेलं आहे. फक्त केंदूर गावाचं नाव एवढंच नव्हे, आपला केंदूर गाव बेळगाव जिल्हा व कर्नाटक राज्याचं पण नाव रोशन केलेलं आहे. त्याच्यासाठी मी एवढंच भगवानची गणपतीची प्रार्थना करते. ಈ ಸಂದರ್ಭದಲ್ಲಿ ಅವರು ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿರುವ ಅನುರಾಧ ಅವರನ್ನ ಅಭಿನಂದಿಸಿ ಅವರಿಗೆ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಅಲ್ಲದೆ ಯಮಕನಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಗಮನ ಸೆಳೆದಿದ್ದು ಅನುರಾಧ ಅವರಿಗೆ ವಿಶೇಷ ನಿಧಿ ಕಳುಹಿಸುತ್ತಿದ್ದಾರೆ. ಅವರೊಂದಿಗೆ ಪ್ರತಿ ಗಣೇಶೋತ್ಸವ ಮಂಡಳಕ್ಕೆ 5,000 ರೂಪಾಯಿ ದೇಣಿಗೆ ನೀಡುವಂತೆಯೂ ಶಾಸಕರು ಕೋರಿದ್ದಾರೆ ಎಂದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाएं।
कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ಬಳಿಕ ಸ್ವಾಗತ. ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 80ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಒಲ್ಮಣಿಯ ರಾಜಶ್ರೀ ಶಾಹು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಖಾನಾಪುರ ತಾಲೂಕಾ ಆಮ್ ಆದ್ಮಿ ಪಕ್ಷದ ತಾಲೂಕಾ ಅಧ್ಯಕ್ಷ ಬೈರು ಪಾಟೀಲ್ ಸತ್ಕರಿಸಿದರು. 10ನೇ ತರಗತಿಯ ಪರೀಕ್ಷೆಯು ವಿದ್ಯಾರ್ಥಿಗಳ ಜೀವನದ ಮೊದಲ ಮತ್ತು ಪ್ರಮುಖ ಹಂತವಾಗಿದೆ. ವಿದ್ಯಾರ್ಥಿಗಳು ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಅಧ್ಯಯನ ಮಾಡಿದರೆ ಖಂಡಿತ ಯಶಸ್ಸು ಸಿಗುತ್ತದೆ. ಇದಕ್ಕಾಗಿ ಅಧ್ಯಯನವನ್ನ ಮುಂದುವರಿಸಿ ಎಂದು ಖಾನಾಪುರ ತಾಲೂಕಾ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಬೈರು ಪಾಟೀಲ್ ಅವರು ತಿಳಿಸಿದರು. आमच्या या हायस्कूलचे हेडमास्टर, सर्व गुरुजन वर्ग, दळवी सर, गावडे सर, जगताप साहेब व व्यासपीठावरील सर्व उपस्थित प्रमुख पाहुणे व समोर बसलेले विद्यार्थी-विद्यार्थिनींनो, हा जो कार्यक्रम आयोजित केलेला आहे, तर ह्या कार्यक्रमाची संकल्पना कशी आली आमच्या मनामध्ये ते थोडक्यात पहिला सांगतो की गेली 3-4 वर्ष झाली बेळगावकर सरांच्यावर आम्ही फिरत असतो कुठं छोट्या मोठ्या कार्यक्रमांना. आणखी डिस्कशन करता करता असा एक विषय आला की जांभोटी भागामध्ये शिक्षणाचा दर्जा कसा उंचवेल आणि त्याच्यासाठी आम्ही काय प्रयत्न करू शकतो. तर 10वी आणि 12वी ह्या जी मुलं 10वी-12वीला जास्त मार्क्स घेतात त्यांना काहीतरी म्हणजे बक्षीस म्हणून देऊया की जेणेकरून त्यांच्या पाठीमागे शिकणारी मुलं आहेत की ती प्रोत्साहन घेऊन जास्त अभ्यास करतील. आणखी ह्या 2 वर्षाच्या पाठीमागे आम्ही 2020 साली जेव्हा जांभोटी हायस्कूलमध्ये आम्हाला गावडे सरांनी मार्गदर्शन केलेले तेव्हा आम्ही हा उपक्रम राबवलेला होता आणि तेव्हा टोटल जांभोटी भागामध्ये फक्त 26 मुलं 75% वर होती. आणखी आज ह्या वर्षी 100 मुलं 80% वर पास झाले. आणखी त्याच्यामध्ये 29 मुलं फक्त ओलमणी हायस्कूल मध्ये पास झाले.
म्हणजे शिक्षकांनी म्हणजे त्या मुलांना शिकवण्यासाठी किती कष्ट केलेत आणि मुलांनी पण किती प्रयत्न केलेत हे तिथं दिसून येत आहे. आणखीन एक सांगायचं म्हणजे ओलमानी, जांभोटी आणि बैलूर ह्या तिन्ही गावांचं मी इथं अभिनंदन करू इच्छितो की तिन्ही गावांमध्ये 20 पेक्षा जास्त 80% पेक्षा मुलं आहेत. टोटल 40 गावांमध्ये फक्त या 3 गावातलीच मुलं 60-65 मुलं 80% वरती आहेत. तर हा उपक्रम राबवण्याची म्हणजे कुठून सुरुवात झाली हे सांगितलं. पण का हा उपक्रम, तर जेव्हा माझं गाव कोल्हापूरवाडा, मी 2000 साली माझी 10वी झाले. आणखी जेव्हा JSS कॉलेजला मी 11वीला सायन्सला ऍडमिशन घेतलं तेव्हा असंच आम्ही जात होतो कॉलेजला की काही समजत नव्हतं की खेड्यातली मुलं येत होते बाहेर असं चर्चा करत होती तर काही मुली काय म्हणत होत्या की काय बाई फटाफट इंग्लिश बोलूला काय बी समजत नाही काय सर काय बोललं ते काय बी समजत नाही. ಈ ಬಾರಿ ಬಾಲಕಿಯರ ಈಶೋಸ್ತವನ ಹಾಗೂ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಪ್ರಾಚಾರ್ಯ ಸಿಎಂ ಕದಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಜೆ ಸಾವಂತ್ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಜಾಂಬೋಟಿ ಕೋಆಪ್ ಸೊಸೈಟಿ ಅಧ್ಯಕ್ಷ ವಿಲಾಸ್ ಬೆಳಗಾಂವ್ಕರ್, ರಮೇಶ್ ಗಾವಡೆ, ಪ್ರಾಚಾರ್ಯ ಚಂದ್ರಕಾಂತ್ ಕದಂ, ಪತ್ರಕರ್ತ ಹನುಮಂತ್ ಜಗತಾಪ್, ಕಂಚಪ್ಪ ಕಾಜುನೇಕರ್, ಗಾಂವ್ಕರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿಲಾಸ್ ಗಾಂವ್ಕರ್, ಪತ್ರಕರ್ತ ಹನುಮಂತ್ ಜಗತಾಪ್ ಮೊದಲಾದವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮವನ್ನು ಎಜೆ ಸಾವಂತ್ ನಿರ್ವಹಿಸಿದರು. ಪತ್ರಕರ್ತ ಹನುಮಂತ್ ಜಗತಾಪ್ ವಂದಿಸಿದರು. ಸುಹಾಸ್ ಪಾಟೀಲ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ PKPS ನೂತನ ಕಟ್ಟಡವನ್ನ BDCC ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಉದ್ಘಾಟಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಿರ್ಮಿಸಿದ PKPSನ ನೂತನ ಕಟ್ಟಡವನ್ನ ಬೆಳಗಾವಿ BDCC ಬ್ಯಾಂಕ್ ಅಧ್ಯಕ್ಷರು ರಮೇಶ್ ಕತ್ತಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರವು 1904ರಲ್ಲಿ ಇಲ್ಲಿಯವರೆಗೆ ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದಿದ್ದು, ಪ್ರಾಮಾಣಿಕತೆಯಿಂದ ದುಡಿದರೆ ಮಾತ್ರ ಸಹಕಾರಿ ಕ್ಷೇತ್ರ ಉಳಿಯಲು ಸಾಧ್ಯ ಎಂದು ಅವರು ತಿಳಿಸಿದರು. ಆದರೂ ಸಹಿತ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಅವಶ್ಯಕತೆ ಬಹಳ ಇದೆ. ಪ್ರಾಮಾಣಿಕ ಅವಶ್ಯಕತೆ ಬೆಳೆಸೋದು ಬೇಡ, ಇದ್ದುದರ ಕೆಡಿಸೋದಂತ ಕೆಲಸ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ನಾನು ನೀನು ಅನ್ನೋದಕ್ಕಿಂತ ಗ್ರಾಮದಲ್ಲಿ, ಊರಲ್ಲಿ, ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರನ್ನ, ಪ್ರಾಮಾಣಿಕರನ್ನ ಅಲ್ಲಿ ನೇಮಿಸಿದ ಇನ್ನೂ ಸಂಸ್ಥೆಗಳು ಬೆಳೀತವೆ. ಇವತ್ತು ವಿಶೇಷವಾಗಿ ಮೊನ್ನೆ ಸಹಕಾರಿ ಮಂತ್ರಿಗಳು ನನಗೆ ಫೋನ್ ಮಾಡಿದ್ರು, ಇಲ್ಲಪ್ಪ ನೀ ಬೆಂಗಳೂರಿಗೆ ಬರಬೇಕು, ಮತ್ತೊಂದು ಸ್ವಲ್ಪ ಮಾತಾಡಬೇಕಾಗಿತ್ತು ನಿನ್ನ ಜೋಡಿ ಅಂತ. ಯಾವ ವಿಷಯ ಬಗ್ಗೆ ಮಾತಾಡಬೇಕು? ಈ ಮಂಗಳೂರು, ಕೋಲಾರ, ತುಮಕೂರು ಏನು ಸಿಕ್ಕಾಪಟ್ಟಿ ಪೇಪರ್ ಬರಾಕತ್ತೈತಿ, ಏನು ಹೋಗಿ ಹೇಳೋದು ನೋಡ್ರಿ. ಅದನ್ನ ನಮ್ಗೆ ಓದಾಕ ಹಚ್ಚಬೇಡ. ನಮ್ಮ ನದರು ಅಲ್ಲ, ದೃಷ್ಟಿನೂ ಅಲ್ಲ. ನಮ್ಮ ಬ್ಯಾಂಕಿಂದ ಏನು ಹೆಚ್ಚಾ ಕಡಿಮೆ ಇದ್ರೆ ಹೇಳ್ರಿ, ಅದನ್ನ ನಾವು ತಿದ್ಕೊಳಕ್ ತಯಾರದು. ಮತ್ತು ಮೊನ್ನೆ ಬಂದು ನೋಡಿದ್ರೆ 3 ದಿವಸ ನೀವು ಚೆಕ್ ಮಾಡಿಸಿದ್ರಿ. ನಮ್ಮಲ್ಲಿ ಏನೂ ಒಂದು ಪೈಸೆನೂ ಅವ್ಯವಹಾರ ಅನ್ನೋದಿಲ್ಲ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಕೊಣ್ಣೂರಿನ ಮರಡಿ ಮಠದ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳು ಮತ್ತು ಘಟಪ್ರಭಾ ಗುಬ್ಬಲಗುಡ್ಡದ ಕೆಂಪಯ್ಯ ಸ್ವಾಮಿ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ವಹಿಸಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನ PKPSನ ಅಧ್ಯಕ್ಷ ಬಾಹುಬಲಿ ನಾಗನೂರಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಂಗಮ್ ಶುಗರ್ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್, ಕುಲಗೌಡ ಪಾಟೀಲ್, ಸುಭಾಷ್ ಪಾಟೀಲ್, ವಿಜಯ್ ಶೇರೇಕರ್, ಜೈಪಾಲ್ ಚೌಗುಲಾ, ಮಹಾವೀರ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಮಹಾವೀರ್ ನಿಲಜ್ಗಿ, ಭೀಮಣ್ಣ ರಾಮಗೋನಟ್ಟಿ, ಬಾಳಪ್ಪ ಅಕ್ತಂಗೇರ್ಹಾಳ್, ಭೀಮಗೌಡ ಪಾಟೀಲ್ ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕುಶಾಬಿ ನಾಗ್ನೂರಿ, ಕನ್ನಡ ನ್ಯೂಸ್ ನೆಟ್ವರ್ಕ್, ಹಿಡ್ಕಲ್ ಡ್ಯಾಮ್. ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮ ಪಂಚಾಯಿತಿಯಲ್ಲಿ MGNರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮ ಪಂಚಾಯಿತಿ ಎದುರು ಮಜ್ದೂರ್ ನವ ನಿರ್ಮಾಣ ಸಂಘದ ವತಿಯಿಂದ MGNರೇಗಾ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕಾಗಿ ಧರಣಿ ಆಂದೋಲನ ನಡೆಸಲಾಯಿತು. ಶಹಾಬಂದೂರ್ ಪಂಚಾಯತ್ನಿಂದ ಮಹಿಳೆಯರಿಗೆ NMR ನೀಡುವಲ್ಲಿ ಆಗಾಗ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದವು. ಶಹಾಬಂದೂರ್ ಗ್ರಾಮ ಪಂಚಾಯಿತಿಯ 100ಕ್ಕೆ ಸಂಬಂಧಿಸಿದಂತೆ ಮಜ್ದೂರ್ ನವನಿರ್ಮಾಣ ಸಂಘ ವತಿಯಿಂದ ಗುತ್ತಗುದ್ದಿ, ಚಿಕ್ಕಲ್ದಿನ್ನಿ, ಶಹಾಬಂದರ್, ಗಜಪತಿ ಗ್ರಾಮಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ 100ಕ್ಕೂ ಹೆಚ್ಚು ಮಹಿಳಾ ಸಂಘದ ಮುಖಂಡರು ಪಂಚಾಯಿತಿ ಎದುರು ಧರಣಿ ಆಂದೋಲನ ನಡೆಸಿದರು. ಧರಣಿ ಆಂದೋಲನದ ನೇತೃತ್ವವನ್ನ ಕವಿತಾ ಮುರುಕುಟ್ಟಿ, ಅಡ್ವ್ಯಪ್ಪ ಕುಂಬರಗಿ ಮತ್ತು ಕಮಲವ್ವ ಕರಗುಪ್ಪಿ ಹಾಗೂ ಹಿರಿಯ ಸಮಾಜ ಸೇವಕರಾದ ಶಿವಾಜಿ ಕಾಗಣೀಕರ್, ಬಸವಂತ ಕೋಲೆ ಮತ್ತು ರಾಹುಲ್ ಪಾಟೀಲ್ ಸಂಘಟನೆಯಿಂದ ಮಾರ್ಗದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ್ದ ಮಹಿಳೆಯರೆಲ್ಲರೂ ಜೋರಾಗಿ ಘೋಷಣೆಯನ್ನ ಕೂಗಿದರು. ಬ್ಯೂರೋ ರಿಪೋರ್ಟ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶ ಚತುರ್ಥಿ ನಿಮಿತ್ತ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿತ್ತು.
ಬೆಳಗಾವಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆದಿದ್ದು, ಮಕ್ಕಳಿಗೆ ಬಹುಮಾನ ವಿತರಣೆ ಸಂದರ್ಭದಲ್ಲಿ ಸೇವಾ ಜನನಿ ಫೌಂಡೇಶನ್ ಅಧ್ಯಕ್ಷರಾದ ಕಿಸಾನ್ ಅಭಿವೃದ್ಧಿ ತೋಟಗಾರಿಕೆ ರೈತ ಉತ್ಪಾದನೆ ಕಂಪನಿ ಸಂಸ್ಥಾಪಕರು ಅಧ್ಯಕ್ಷರಾದ ಜಗದೀಶ್ ಅಮಾತಿಗೌಡ್ರ ಅವರನ್ನ ವಿಶೇಷ ಅತಿಥಿಯಾಗಿ ಕರೆದು ಅವರು ಮಾಡುತ್ತಿರುವ ಉಚಿತ ಕೃತಕ ಕಾಲು ಹಾಗೂ ಕೈ ಜೋಡಣೆ, ಮೇಯವಾಕಿ ಜಪಾನ್ ತಂತ್ರದಲ್ಲಿ ಅರಣ್ಯ ನಿರ್ಮಾಣ, ರೋಣ ತಾಲೂಕಿನ 16 ಸರ್ಕಾರಿ ಶಾಲೆಗಳಿಗೆ ಲ್ಯಾಬ್ ಆನ್ ಬೈಕ್ ಯೋಜನೆ ಅನುಷ್ಠಾನ, ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಸೇವೆಗಳನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಶಾಲೆಯ ಚೇರ್ಮನ್ ಹಾಗೂ ರಾಜ್ಯ ಒಬಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರೋನ್ ಹುಬ್ಬಳ್ಳಿ ಹಾಗೂ ಬೆಳಗಾವಿಯ ಕನಕದಾಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ರೈತ ನಾಯಕರಾದ ರವಿ ದಂಡಿನ ಅವರು ಮಾತನಾಡಿ, ಶಾಲೆ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಶಿಕ್ಷಕರಿಗೆ ರಾಜ್ಯ ಮಟ್ಟದಲ್ಲಿ ಈ ಶಾಲೆ ಮಾದರಿಯಾಗಬೇಕು ಎಂದು ಸಲಹೆ ನೀಡಿದರು. ಶಾಲೆಯ ಪ್ರಿನ್ಸಿಪಲರೂ ಆದ ಜಾಸ್ಮಿನ್ ರೋಜಾರಿಯೋ ಹಾಗೂ ಮ್ಯಾನೇಜರ್ ಆದ ಚಂದ್ರಮತಿ ವೆರ್ನೇಕರ್ ಅವರು ಮಾತನಾಡಿ, ಶಾಲೆಯ ಚೇರ್ಮನರಾದ ರವಿ ದಂಡಿನ್ ಅವರು ಮಕ್ಕಳ ಶಿಕ್ಷಣ ಅಭಿವೃದ್ಧಿ, ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಸಮಾಜದಲ್ಲಿ ಅನೇಕ ಬದಲಾವಣೆ ಮೂಡಿಸಿ ಬಡ ಜನತೆಗೆ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಶ್ವಿನಿ ಬೆಳವಡಿ ಅಧ್ಯಕ್ಷರು, ಗವಿಸಿದ್ದಪ್ಪ ಬೆಳವಡಿ ಫೌಂಡೇಶನ್ ಹಾಗೂ ಶಾಲೆ ಶಿಕ್ಷಕರಾದ ಲಕ್ಷ್ಮೀ ನಾಯ್ಕ್, ಪೂಜಾ ಅರೋಲ್ಕರ್, ಪೂಜಾ ಭಾಟಿ, ಶಿಫಾ ಸನದಿ, ಲಕ್ಷ್ಮೀ ಹಿರೇಮಠ್, ದೀಪಾ, ವರ್ಷಾ ಗಾಡಿವಡ್ಡರ್, ಮಾದೇವಿ ಗಾಡಿವಡ್ಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ 6 ತಿಂಗಳು ಬಾಕಿ. ಚುನಾವಣೆ ಸಿದ್ಧತೆಯಲ್ಲಿ ತೊಡಗಿಕೊಂಡಿರುವ ರಾಷ್ಟ್ರೀಯ ಪಕ್ಷಗಳು ಹೊಂದಾಣಿಕೆ ರಾಜಕಾರಣದಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೊಂದಾಣಿಕೆ ರಾಜಕಾರಣ. ಗಣೇಶೋತ್ಸವ ಆಚರಣೆಯಲ್ಲಿ ಸಾವರ್ಕರ್ ಫೋಟೋ ಅಳವಡಿಕೆಗೆ ಅನುಮತಿ ಅವಶ್ಯವಿಲ್ಲ. ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆನ್ಕೆ ಹೇಳಿಕೆ. ಗಣೇಶ ಮಂಡಳಗಳಿಗೆ ಸಾವರ್ಕರ್ ಭಾವಚಿತ್ರ ಬ್ಯಾನರ್ ಹಂಚಿದ ಶಾಸಕ ಬೆನ್ಕೆ. ಸಾವರ್ಕರ್ ಭಾವಚಿತ್ರ ಹಾಗೂ ಗಣೇಶನಿಗೆ ಪೂಜೆ ಸಲ್ಲಿಸಿದ ಶಾಸಕ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.